ಅಮೆರಿಕ ಇರಾನ್ ಯುದ್ಧದ ಎಫೆಕ್ಟ್ ಭಾರತವನ್ನ ಎಷ್ಟರ ಮಟ್ಟಿಗೆ ನಡುಗಿಸ್ತಾ ಇದೆ ಅಂದರೆ ಸಾಮಾನ್ಯರ ಬದುಕೇ ಕಷ್ಟವಾಗ್ತಿದೆ. ಮದುವೆ ಸೀಸನ್ ಇರುವಾಗಲೇ ಗ್ಯಾಸ್ ಸಿಲಿಂಡರ್ ಬೆಲೆಗಳು ಗಗನಕ್ಕೇರಿದ್ದು ಸರಕುಗಳ ಕೊರತೆಯೂ ಉದ್ಯಮಗಳಿಗೆ ದೊಡ್ಡ ಪೆಟ್ಟು ನೀಡುತ್ತಿದೆ. ಅನಿಲ ಅಭಾವದಿಂದ ರಾಜಧಾನಿ ಬೆಂಗಳೂರಿನಲ್ಲಿ ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಗಿದೆ. ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಪೆಟ್ಟು ಬಿದ್ದಿದ್ದು ಬೆಲೆಗಳೂ ಹೆಚ್ಚುತ್ತಿವೆ ಹಾಗೂ ಮೆನುವಿನಲ್ಲಿ ಆಹಾರದ ಲಿಸ್ಟ್ ಕಡಿಮೆಯಾಗ್ತಿದೆ. ಮತ್ತೊಂದೆಡೆ ಮದುವೆ ಕೇಟರಿಂಗ್ ಮಾಡುವವರು ಅಡುಗೆಗೆ ನೀವೇ ಸಿಲಿಂಡರ್ ಕೊಡಬೇಕು ಅಂತ ಮದುವೆ ಮಾಡೋರ ಮುಂದೆ ಬೇಡಿಕೆ ಇಟ್ಟಿದ್ದಾರೆ. ಇಲ್ಲದಿದ್ದರೆ ಸಿಲಿಂಡರ್ಗೆ ದುಪ್ಪಟ್ಟು ಬೆಲೆ ಕೊಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಈಗ ಮದುವೆಯಲ್ಲಿ ಜನರಿಗೆ ಊಟ ಹಾಕಿಸೋಕು ಹೆದರುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರಿನಲ್ಲಿ ಎಲ್ಪಿಜಿ ಗ್ಯಾಸ್ ಸಮಸ್ಯೆ ಹೇಳತೀರದಾಗಿದೆ. ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ನ ಬೆಲೆಯಲ್ಲಿ ಹಠಾತ್ 993 ಹೆಚ್ಚಳದಿಂದ ತೀವ್ರ ಹೊಡೆತ ಬಿದ್ದಿದೆ. ಇಡೀ ವಾಣಿಜ್ಯ ಸಿಲಿಂಡರ್ನ ಅಧಿಕೃತ ಬೆಲೆ 3,152 ರೂಪಾಯಿ ಆದರೆ ಅಡುಗೆ ಪೂರೈಕೆದಾರರು ಮುಕ್ತ ಮಾರುಕಟ್ಟೆಯಲ್ಲಿ ಸಿಲಿಂಡರ್ ಖರೀದಿಸಲು 8,000ಕ್ಕಿಂತ ಹೆಚ್ಚು ಖರ್ಚು ಮಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಮದುವೆ ಮಾಡುವ ಕೇಟರಿಂಗ್ ಅವರು ಒಂದು ಅಡಿಗೆ ಅನಿಲಕ್ಕೆ 8,000 ರೂಪಾಯಿ ಕೊಡುವಂತೆ ಕೇಳ್ತಿದ್ದಾರೆ ಅಂತ ವರದಿಯಾಗಿದೆ. ಬೆಲೆ ಹೆಚ್ಚಳದಿಂದ ಮದುವೆ ಮನೆಗೆ ಅಡುಗೆ ಮಾಡೋ ಭಟ್ರು ಕೇಟರಿಂಗ್ ಮಾಡೋರ ಡಿಮ್ಯಾಂಡ್ ಕೂಡ ಹೆಚ್ಚಿದೆ. ಪ್ಲೇಟ್ ಬೆಲೆ ಏರಿಕೆಯಾಗಿದೆ. ಅಡುಗೆ ಕೇಟರಿಂಗ್ ಅವರು ಹೇಳುವ ಪ್ರಕಾರ ಗ್ಯಾಸ್ ಬೆಲೆ ಏರಿಕೆಯಿಂದ ಪ್ರತಿ ಪ್ಲೇಟ್ ಆಹಾರದ ಬೆಲೆಯನ್ನ ಕನಿಷ್ಠ 120 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಸಾಮಾನ್ಯವಾಗಿ 150ರಿಂದ 200 ರೂಪಾಯಿಗಳವರೆಗೆ ಇರುವ ಪ್ಲೇಟ್ನ ಬೆಲೆ ಈಗ ತುಂಬಾ ದುಬಾರಿಯಾಗಿದೆ. ಅನಿಲ ಬಳಕೆಯನ್ನು ಕಡಿಮೆ ಮಾಡಲು ಮೆನುವಿನಿಂದ ಕನಿಷ್ಠ 5ರಿಂದ 7 ವಸ್ತುಗಳನ್ನು ಕಡಿತಗೊಳಿಸಲಾಗುತ್ತಿದೆ ಅಥವಾ ಕಡಿಮೆ ಅನಿಲ ಅಗತ್ಯವಿರುವ ಪದಾರ್ಥಗಳನ್ನು ಮಾತ್ರ ಸೇರಿಸಲಾಗುತ್ತಿದೆ. ಕೆಲವು ಸಂದರ್ಭಗಳಲ್ಲಿ ವಧು-ವರರು ಸಿಲಿಂಡರ್ಗಳನ್ನು ಅಡುಗೆಗೆ ತಾವೇ ತರುವಂತೆ ಕೆಲವರು ಡಿಮ್ಯಾಂಡ್ ಮಾಡುತ್ತಿದ್ದಾರೆ. ಮದುವೆ ಯೋಜಕರಿಗೂ ಕಷ್ಟ ಹೆಚ್ಚಿದೆ. ಪಶ್ಚಿಮ ಏಷ್ಯಾದಲ್ಲಿನ ಯುದ್ಧದಿಂದ ಅಲಂಕಾರಿಕ ವಸ್ತುಗಳು ಮತ್ತು ಕಚ್ಚಾ ವಸ್ತುಗಳ ಬೆಲೆಗಳಲ್ಲಿ ಏರಿಕೆಯಾಗಿದ್ದು ಇದು ಮದುವೆಗಳ ವೆಚ್ಚವನ್ನು ಸುಮಾರು 30ರಿಂದ 40% ಹೆಚ್ಚಿಸಿದೆ. ಹೆಚ್ಚುತ್ತಿರುವ ವೆಚ್ಚಗಳನ್ನು ಗಮನದಲ್ಲಿಟ್ಟುಕೊಂಡು ಅನೇಕ ಕುಟುಂಬಗಳು ಅತಿಥಿಗಳ ಪಟ್ಟಿಯನ್ನು ಮತ್ತು ಅದ್ದೂರಿ ಕಾರ್ಯಕ್ರಮಗಳಿಗೆ ಬ್ರೇಕ್ ಹಾಕಬೇಕಿದೆ. ಸ್ಥಳೀಯ ಉತ್ಪನ್ನಗಳಿಗೆ ಆದ್ಯತೆ ನೀಡಬೇಕು. ವಿದೇಶಗಳಿಂದ ಹೂವುಗಳು ಮತ್ತು ಅಲಂಕಾರಿಕ ವಸ್ತುಗಳ ಪೂರೈಕೆ ನಿಂತಿರುವುದರಿಂದ ಐಷಾರಾಮಿ ಮದುವೆಗಳಿಗೂ ಸ್ಥಳೀಯ ಉತ್ಪನ್ನಗಳನ್ನು ಬಳಸಲಾಗುತ್ತಿದೆ. ಇತ್ತೀಚಿನ ಕಾರ್ಮಿಕರ ಕೊರತೆಯಿಂದಾಗಿ ಅನೇಕ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ತಮ್ಮ ವ್ಯವಹಾರವನ್ನು ಸೀಮಿತಗೊಳಿಸಿವೆ. ಒಟ್ಟಾರೆ ವಿವಾಹ ಬಜೆಟ್ನಲ್ಲಿ ಅಡುಗೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಅಂತ ವಿವಾಹ ಯೋಜಕರು ಹೇಳುತ್ತಿದ್ದಾರೆ. ಅಲಂಕಾರಗಳು ಮತ್ತು ಇತರ ಖರ್ಚುಗಳನ್ನು ಕಡಿತಗೊಳಿಸಿದರೂ ಸಹ ಗ್ರಾಹಕರು ಪ್ರತಿ ಪ್ಲೇಟ್ಗೆ ಹೆಚ್ಚಿನ ಬೆಲೆಯನ್ನು ಪಾವತಿಸೋಕೆ ಮತ್ತು ಉತ್ತಮ ಗುಣಮಟ್ಟದ ಊಟವನ್ನು ಒದಗಿಸೋಕೆ ಆಯ್ಕೆ ಮಾಡಿಕೊಳ್ತಿದ್ದಾರೆ. ಪರಿಸ್ಥಿತಿ ಹೀಗೆ ಮುಂದುವರಿದರೆ ಮುಂಬರುವ ಚಳಿಗಾಲದ ಮದುವೆ ಸೀಸನ್ ಬೆಲೆಗಳು ಮತ್ತಷ್ಟು ಏರಿಕೆಯಾಗಬಹುದು ಅಂತ ತಜ್ಞರು ಎಚ್ಚರಿಸಿದ್ದಾರೆ.